ಸಮಸ್ಯೆ ಇದೆ, ಇಷ್ಟೆಲ್ಲ ನೀರು ತುಂಬಿ ಹರಿತಾ ಇದೆ, ಇದನ್ನ ಯಾಕೆ ಸರಿಪಡಿಸ್ತಿಲ್ಲ? ಶಾಲಾ ವಾಹನಗಳಾಗಿರ್ಬೋದು, ಆಟೋಗಳು, ವಿದ್ಯಾರ್ಥಿಗಳು, ಕೂಲಿ ಕಾರ್ಮಿಕರು ಇದೇ ಬ್ರಿಡ್ಜ್ ಕೆಳಗಡೆಯಿಂದ ಓಡಾಡ್ತದೆ. ಅದು ಸಂಚಾರಕ್ಕೆ ಇರ್ತಕ್ಕಂತಹ ಮಾರ್ಗ ಅಲ್ಲ. ಇಲ್ಲಿ ಜನಗಳು ಓಡಾಡೋದಕ್ಕೆ ಇದು ಮಾರ್ಗವೇ ಅಲ್ಲ. ಈಗ ಹಾಗಾದ್ರೆ ಮತ್ತೆ ನಾಗೇಂದ್ರಮಟ್ಟಿ ಕಡೆಯವರಾಗಿರ್ಬೋದು, ನಗರ ಪ್ರದೇಶಕ್ಕೆ ಬರ್ತಕ್ಕಂಥವ್ರಾಗಿರ್ಬೋದು, ಯಾವ ಕಡೆಯಿಂದ ಓಡಾಡಬೇಕು? ಪ್ರೇಕ್ಷಕರ ನಮಸ್ಕಾರ. ನಿನ್ನೆ ರಾತ್ರಿಯಿಂದ ಸಂಪೂರ್ಣವಾಗಿ ಮಳೆ ಆಗ್ತಾ ಇದೆ. ಮಳೆ ಆಗ್ತಾ ಇರೋ ಪರಿಣಾಮ ನಗರದಲ್ಲಿ ಎಲ್ಲ ಚರಂಡಿಗಳು ತುಂಬಿ ಹರಿತಾ ಇರೋದು ಒಂದು ಕಡೆ. ಈ ಬೆಳಗ್ಗೆಯಿಂದ ಒಂದು ಪೋಸ್ಟು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇತ್ತು ನಗರ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ. ಅಂದರೆ ಈ ರೈಲ್ವೆ ಬ್ರಿಡ್ಜ್ ಕೆಳಗಡೆ, ಅಂದರೆ ನಾಗೇಂದ್ರಮಟ್ಟಿ ಮತ್ತು ಹಾವೇರಿ ನಗರಕ್ಕೆ ಒಳಪಡುವಂತಹ ಏನು ಒಂದು ಬ್ರಿಡ್ಜ್ ಇದೆಯೋ, ಆ ಬ್ರಿಡ್ಜ್ ಕೆಳಗಡೆಯಿಂದ ಜನ ಓಡಾಡ್ತಾ ಇರ್ತಾರೆ, ವಾಹನಗಳು ಕೂಡ ಸಾಕಷ್ಟು ಓಡಾಡ್ತಾ ಇರುತ್ತೆ. ಅದರ ಜೊತೆಗೆ ಅಲ್ಲಿ ಮಳೆ ಬಂದಾಗ ಎಲ್ಲ ಚರಂಡಿ ನೀರಾಗಿರಲಿ ಅಥವಾ ಡೌನ್ ಇರೋದ್ರಿಂದ ಎಲ್ಲ ನೀರು ಅಲ್ಲಿ ಬಂದು ಸೇರುತ್ತೆ. ಹಾಗಾಗಿ ಆ ಬ್ರಿಡ್ಜ್ ಕೆಳಗಡೆ ಕಂಪ್ಲೀಟ್ ಆಗಿ ಒಂದು ಮೊಣಕಾಲಿನಷ್ಟು ನೀರು ಬಂದಿರುತ್ತೆ. ಆ ಮೊಣಕಾಲಿನಷ್ಟು ನೀರು ಬಂದಾಗ ಅಲ್ಲಿ ವಾಹನಗಳು ಸಾಕಷ್ಟು ಓಡಾಡ್ತಾ ಇರುತ್ತೆ. ಅಂದರೆ ಶಾಲಾ ವಾಹನಗಳಾಗಿರ್ಬೋದು, ಆಟೋಗಳು, ವಿದ್ಯಾರ್ಥಿಗಳು, ಕೂಲಿ ಕಾರ್ಮಿಕರು, ಆಮೇಲೆ ಕಳಸೂರು ಅಥವಾ ಗಣಜಿಯೂರು ಈ ಕಡೆ ಹೋಗ್ತಕ್ಕಂಥ ಒಂದಷ್ಟು ವಾಹನಗಳು, ಶಾಂತಿನಗರ ಹೋಗ್ತಕ್ಕಂಥವು ಎಲ್ಲವೂ ಆ ಕಡೆಯಿಂದ ಅದೇ ಬ್ರಿಡ್ಜ್ ಕೆಳಗಡೆಯಿಂದ ಓಡಾಡ್ತದವೆ. ಆದರೆ ಇಷ್ಟೆಲ್ಲ ಸಮಸ್ಯೆ ಇದೆ, ಇಷ್ಟೆಲ್ಲ ನೀರು ತುಂಬಿ ಹರಿತಾ ಇದೆ, ಈ ಬ್ರಿಡ್ಜ್ ಕೆಳಗಡೆ ಇಷ್ಟು ನೀರು, ಇಷ್ಟು ಕಷ್ಟಪಟ್ಟು ಜನ ಓಡಾಡ್ತಾ ಇದ್ದಾರೆ, ವಾಹನಗಳು ಓಡಾಡ್ತಾ ಇದ್ದಾವೆ ಅಂತಂದರೆ ಇದನ್ನು ಯಾಕೆ ಸರಿಪಡಿಸ್ತಿಲ್ಲ? ಯಾಕೆ ಈ ಸಮಸ್ಯೆ ಆಗಿ ಉಳಿದಿದೆ? ಪ್ರತಿ ವರ್ಷ ಮಳೆ ಬಂದಾಗ ಇದೇ ಥರ ಆಗುತ್ತಲ್ಲ ಅಂತ ಇವತ್ತು ನಾನು ಕೂಡ ಆ ಒಂದು ಜಾಗಕ್ಕೆ ಹೋಗಿ ಬಂದೆ. ಅಲ್ಲಿ ವಿಡಿಯೋಗಳನ್ನು ತೆಗೆದುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಕರೆ ಮೂಲಕ ಕೇಳಿದಾಗ ಅವ್ರು ಹೇಳುವಂಥದ್ದು, ಇಲ್ಲಿ ಜನಗಳು ಓಡಾಡೋದಕ್ಕೆ ಇದು ಮಾರ್ಗವೇ ಅಲ್ಲ, ಇದು ಈ ದಾರಿ ಅಲ್ವೇ ಅಲ್ಲ. ಖಂಡಿತ. ಅಂದರೆ ಅವ್ರು ಹೇಳಿರುವಂಥದ್ದು ಇದು ನಗರಸಭೆಗೂ ಕೂಡ ಒಳಪಡಲ್ಲ. ಈ ರಸ್ತೆ ಈಗ ಏನು ಮಾರ್ಗ ಇದೆಯೋ ಅದು ನಮ್ಮ ನಗರಸಭೆಗೂ ಕೂಡ, ನಗರಸಭೆ ವ್ಯಾಪ್ತಿಗೂ ಕೂಡ ಒಳಪಡಲ್ಲ. ಆದರೂ ನಾವು ನಮ್ಮ ಜನರು ಅಲ್ಲಿ ಓಡಾಡ್ತಾ ಇದ್ದಾರೆ, ನಾಗೇಂದ್ರಮಟ್ಟಿ ಆಗಿರ್ಬೋದು ಅಥವಾ ಶಾಂತಿನಗರ ಆಗಿರ್ಬೋದು, ಈ ಕಡೆ ನಗರ ಪ್ರದೇಶಕ್ಕೆ ಬರ್ತಕ್ಕಂಥವ್ರಾಗಿರ್ಬೋದು, ಎಲ್ಲರೂ ಕೂಡ ಅಲ್ಲಿ ಓಡಾಡ್ತಾ ಇರ್ತಾರೆ ಅನ್ನೋ ಕಾರಣಕ್ಕೆ ಅಲ್ಲಿನ ಚರಂಡಿಗಳನ್ನು ಕ್ಲೀನ್ ಮಾಡಿಸ್ತಾನೆ ಇದ್ದಾರೆ. ಜೊತೆಗೆ ಅಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಅಂದರೆ ಅದು ಸಂಬಂಧಪಡಲ್ಲ ಅಂದರೂ ಕೂಡ ಒಂದಷ್ಟು ಕೆಲಸಗಳನ್ನು ಮಾಡ್ತಾರೆ. ಹಾಗಾದ್ರೆ ಯಾರು ಮಾಡಬೇಕು? ಇದು ರೈಲ್ವೆ ಇಲಾಖೆಗೆ ಸಂಪೂರ್ಣವಾಗಿ ಒಳಪಟ್ಟಿರ್ತಕ್ಕಂಥದ್ದು. ಅಂದರೆ ಅವ್ರು ಯಾಕೆ ಮಾಡ್ತಿಲ್ಲ? ಹಾಗಾದರೆ ರೈಲ್ವೆ ಇಲಾಖೆಯವ್ರು ಯಾಕೆ ಮಾಡ್ತಿಲ್ಲ ಅಂದರೆ ಅದು ಸಂಚಾರಕ್ಕೆ ಇರ್ತಕ್ಕಂತಹ ಮಾರ್ಗ ಅಲ್ಲ, ಆ ದಾರಿ ಓಡಾಡೋದಕ್ಕಂತ ಅಲ್ಲ, ವಾಹನಗಳು ಓಡಾಡೋದಕ್ಕಲ್ಲ, ಚರಂಡಿ ನೀರು ಕಂಪ್ಲೀಟಾಗಿ ಹೋಗೋದಕ್ಕಂತಲೇ ಇರೋದು. ಹಾಗಾಗಿ ಅದನ್ನು ಅಷ್ಟೊಂದಾಗಿ ತಲೆ ಕೆಡಿಸ್ಕೊಂಡಿಲ್ಲ ಅವರು. ಈಗ ಹಾಗಾದ್ರೆ ಮತ್ತೆ ನಾಗೇಂದ್ರಮಟ್ಟಿ ಕಡೆಯವರಾಗಿರ್ಬೋದು, ನಗರ ಪ್ರದೇಶಕ್ಕೆ ಬರ್ತಕ್ಕಂಥವ್ರಾಗಿರ್ಬೋದು, ಯಾವ ಕಡೆಯಿಂದ ಓಡಾಡಬೇಕು? ನಿಮಗೆ ನಾಗೇಂದ್ರಮಟ್ಟಿಯಿಂದ ಒಳಗಡೆಯಿಂದ ಆ ಕಡೆಯಿಂದ ಆ ಬ್ರಿಡ್ಜ್ ಪಕ್ಕದಲ್ಲಿ ಒಂದು ರೋಡ್ ಹೋಗುತ್ತೆ, ಆಶ್ರಮ ಜೊತೆಗೆ ಹಾಗೆ ಮುಂದೆ ಹೋದರೆ ನಿಮಗೆ ಗುತ್ತಲ್ ರೋಡ್ ಟಚ್ ಆಗುತ್ತೆ. ಆ ಗುತ್ತಲ್ ರೋಡಿಂದ ಆ ಕಡೆ ಹೋಗುವಂಥವ್ರು, ಜೊತೆಗೆ ಸಿಟಿಗೆ ಬರುವಂಥವ್ರು ಆ ಕಡೆಯಿಂದ ಬರಬೇಕು. ಆ ಮಾರ್ಗ ಜನರಿಗೆ ತುಂಬ ದೂರ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಒಂದು ಒಳದಾರಿಯನ್ನು ಅಥವಾ ಹತ್ತಿರ ಆಗ್ತಕ್ಕಂಥ ಈ ದಾರಿಯನ್ನು ಜನರು ಆಯ್ಕೆ ಮಾಡ್ಕೊಂಡಿರುವಂಥದ್ದು. ಹಾಗಾದರೆ ನಾವು ಸುತ್ತರ್ಕೊಂಡು 2 ಕಿಲೋಮೀಟ್ರು ಸುತ್ತಾಗುತ್ತಲ್ಲ, ಜನರು ತುಂಬ ಸಮಸ್ಯೆ. ಹಾಗಾಗಿ ಇಲ್ಲಿ ನಗರ ಪ್ರದೇಶಕ್ಕೆ ಹೋಗ್ತಕ್ಕಂಥವ್ರಿಗೆ ತುಂಬ ನಿಯರ್ ಇದೆ ಅನ್ನೋ ಕಾರಣಕ್ಕೆ ಇಲ್ಲಿ ಓಡಾಡ್ತಾ ಇದ್ದಾರೆ. ಆದರೆ ಸಮಸ್ಯೆ ಇರುವಂಥದ್ದು ಇಲ್ಲಿ ನಗರಸಭೆಗೆ ಒಳಪಡಲ್ಲ, ರೈಲ್ವೆ ಇಲಾಖೆಗೆ ಒಳಪಡುತ್ತೆ, ಅವ್ರ ಕೆಲಸಗಳನ್ನು ಮಾಡ್ತಿಲ್ಲ. ಹಾಗಾದರೆ ಸಮಸ್ಯೆ ಪರಿಹಾರ ಏನು? ಪರಿಹಾರ ಏನಪ್ಪ ಅಂತಂದರೆ ಇಲ್ಲಿ ಒಂದು ನಿಮಗೆ ಏನು ಫ್ಲೈಓವರ್ ಆಗಬೇಕು. ಆ ಒಂದು ಬ್ರಿಡ್ಜ್ ಇದ್ರ ಮೇಲೆ ಒಂದು ಫ್ಲೈಓವರ್ ಆಗಬೇಕು. ಅದಕ್ಕೆ ಜನರ ಒಂದು ಮನವಿನೂ ಬೇಕಾಗುತ್ತೆ, ಜನರ ಬೇಡಿಕೆನೂ ಬೇಕಾಗುತ್ತೆ. ಜನರು ಬೇಡಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಅಲ್ಲಿನ ಜನಪ್ರತಿನಿಧಿಗಳಾಗಿರ್ಬೋದು, ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳು ಈಗಾಗಲೇ ಒಂದಷ್ಟು ಭರವಸೆಗಳನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ನಾನು ಕೇಳ್ಪಟ್ಟಿದ್ದೇನೆ. ಅಂದರೆ ಇಲ್ಲೊಂದು ಫ್ಲೈಓವರ್ ಬೇಕು, ಇಲ್ಲಿ ಮಾಡಿಕೊಡ್ತೀವಿ ಅನ್ನೋ ಒಂದಷ್ಟು ಭರವಸೆಗಳನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಮಾತುಗಳನ್ನು ಕೂಡ ನಾನು ಕೇಳ್ಪಟ್ಟೆ. ಆದರೆ ಆ ಫ್ಲೈಓವರ್ ಯಾವಾಗ ಆಗುತ್ತೋ, ಜನರ ಸಮಸ್ಯೆ ಯಾವಾಗ ಬಗೆಹರಿಯುತ್ತೋ ಅನ್ನೋದು ಪ್ರಶ್ನಾರ್ಥಕವಾಗಿ ಉಳಿಯುತ್ತೆ. ಇನ್ನೊಂದು ಏನು ಗಮನಿಸ್ಬೇಕಂತಂದರೆ, ಜನರಿಗೆ ಹತ್ತಿರ ಆಗುವಂಥದ್ದು ಈ ಮಾರ್ಗ, ಈ ಒಳ ಮಾರ್ಗ. ಆದರೆ ಅಲ್ಲಿ ಸ್ಕೂಲು, ಶಾಲಾ ಕಾಲೇಜ್ಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳನ್ನು ಹತ್ಸ್ಕೊಂಡು ಹೋಗತಕ್ಕಂಥ ಆಟೋಗಳು, ಕೂಲಿ ಕಾರ್ಮಿಕರು, ವಯಸ್ಸಾದವರು, ಮಹಿಳೆಯರು, ಹೀಗೆ ಎಲ್ಲರೂ ಕೂಡ ಓಡಾಡ್ತಕ್ಕಂಥದ್ದು. ಯಾಕೆ ಓಡಾಡ್ತಾರೆ? ಹಾಗಾದ್ರೆ ಅಲ್ಲಿ ಮಾರ್ಗ ಇದ್ರೆ ಇಲ್ಲಿ ಯಾಕೆ ಓಡಾಡ್ತಾರೆ ಅಂದರೆ ಹತ್ತಿರ ಆಗುತ್ತೆ, ಬೇಗ ತಲುಪೋದು. ಆಮೇಲೆ ನೀವು ಸ್ವಲ್ಪ ನಿಮಗೆ 1/4 ಕಿಲೋಮೀಟ್ರ್ ಹೋಗೋದನ್ನು 3 ಕಿಲೋಮೀಟ್ರ್ ಯಾಕೆ ಬರ್ತಾರೆ? 2 ಕಿಲೋಮೀಟ್ರ್ ಯಾಕೆ ಸುತ್ತಾಕೊಂಡ್ಬರ್ತಾರೆ? ಸಮಸ್ಯೆನೇ ಅಲ್ವಾ ಜನರಿಗೆ? ಸಮಸ್ಯೆ ಬಗೆಹರಿಬೇಕಂದ್ರೆ ಏನು ಮಾಡಬೇಕು? ಫ್ಲೈಓವರ್ ಆಗಬೇಕು. ಫ್ಲೈಓವರ್ ಆಗಬೇಕಂದ್ರೆ ಏನು ಮಾಡಬೇಕು? ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸ್ಬೇಕು.
ಹೀಗಾಗಿ ಈ ಸಮಸ್ಯೆ ಅಲ್ಲಿನ ಒಂದು ಫ್ಲೈಓವರು ಸಮಸ್ಯೆ ಆದರೆ ಸಮಸ್ಯೆ ಬಗೆಹರಿಯುತ್ತೆ. ಜೊತೆಗೆ ನಗರ ಈಗ ಸಾಕಷ್ಟು ಬೆಳೀತಾ ಇದೆ. ನಾಗೇಂದ್ರ ಮಟ್ಟಿ ನೀವು ಆ ಕಡೆ ಹೋಗಿ ನೋಡಿದ್ರೆ ತುಂಬ ಬೆಳೀತಾ ಇದೆ. ದೊಡ್ಡ ದೊಡ್ಡ ಕಟ್ಟಡಗಳು, ಆಮೇಲೆ ಒಳ್ಳೆ ಒಳ್ಳೆ ಇದು ಬಿಲ್ಡಿಂಗ್ಗಳಾಗ್ತಾ ಇದೆ, ನಗರ ಬೆಳೀತಾ ಇದೆ ಅದು. ಹಾಗಾಗಿ ಜನ ಸಂಚಾರಕ್ಕೆ ತುಂಬ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ ನಾನು ಕೊನೆಗೆ ಸಿಕ್ಕಾಪಟ್ಟೆ ವಾಹನಗಳು ಓಡಾಡುತ್ತೆ. ನಿಮಗೆ ಸಿಟಿಯಲ್ಲೂ ಕೂಡ ಓಡಾಡಲ್ವೇನೋ ಅಷ್ಟೊಂದು ವಾಹನಗಳು ಅಲ್ಲಿ ಓಡಾಡುತ್ತೆ. ನಾನೇ ಶಾಕ್ ಆದ ಲಿಟ್ರಲಿ. ಯಾಕಂದರೆ ಅಷ್ಟೊಂದು ವಾಹನಗಳನ್ನು ನೋಡಿದಾಗ ಇಷ್ಟೊಂದು ಸಂಚಾರ ಯಾಕಪ್ಪ ಇದು ಸಮಸ್ಯೆಯಾಗಿ ಉಳಿದಿದೆ ಅಂತ ಅನಿಸುತ್ತೋ. ಹಾಗಾಗಿ ನಾನು ಅದನ್ನ ಕೇಳಿದಾಗ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನಾನು ಮಾತನಾಡಿದಾಗ ಗಮನಕ್ಕೆ ಬಂದಿದ್ದು ಅದು ಆ ಮಾರ್ಗ ಅಲ್ಲ, ರೈಲ್ವೆ ಇಲಾಖೆಗೆ ಒಳಪಡುತ್ತೆ. ಆದರೂ ನಾವು ಮಾನವೀಯತೆಯಿಂದ ಅದನ್ನೆಲ್ಲ ಕ್ಲೀನ್ ಮಾಡುವಂಥದ್ದಾಗಿರಲಿ ಅಥವಾ ಅಲ್ಲಿ CD ಹಾಕ್ಸಿರುವಂಥದ್ದಾಗಿರಲಿ ಇವನ್ನ ನಾವು ಮಾಡಿದ್ದೀವಿ. ಜೊತೆಗೆ ನಮ್ಮ ಜನರು ಅನ್ನೋ ಒಂದು ಕಾರಣಕ್ಕೆ ಮಾಡಿದ್ದಾರೆ. ಆ ಸಮಸ್ಯೆ ಬಗೆಹರಿಬೇಕಂದ್ರೆ ಒಂದು ರೈಲ್ವೆ ಇಲಾಖೆ ತಲೆ ಕೆಡಿಸ್ಕೋಬೇಕು. ರೈಲ್ವೆ ಇಲಾಖೆ ಅಲ್ಲಿ ರಸ್ತೆಯನ್ನು ಮಾಡಿಕೊಡೋದಕ್ಕೆ, ವಾಹನ ಓಡಾಡೋದಕ್ಕೆ ಮಾಡಿಕೊಡೋದಿಲ್ಲ. ಹಾಗಾದರೆ ಈ ಸಮಸ್ಯೆ ಬಗೆಹರಿಯೋದು ಯಾವಾಗ? ಫ್ಲೈಓವರ್ ಆದಾಗಲೇ. ಅದನ್ನು ನೀವು ಅಲ್ಲಿ ಆ ಭಾಗದ ಜನರು, ನಮ್ಮ ಜನರು ಅದನ್ನು ಯಾವ ರೀತಿ ಜನಪ್ರತಿನಿಧಿಗಳು ಬಂದಾಗ ಅಥವಾ ಅವರಿಗೆ ಮನವಿಯನ್ನು ಯಾವ ರೀತಿ ಸಲ್ಲಿಸ್ತೀರಿ ಅಥವಾ ಈಗ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳು ಮುಂದಿನ ದಿನಗಳಲ್ಲಾದರೂ ಈಡೇರಿ ಆ ಒಂದು ಸಮಸ್ಯೆ ಬಗೆಹರಿಯುತ್ತಾ ಅನ್ನೋದನ್ನು ಕಾದು ನೋಡಬೇಕು. ನನಗೆ ತಿಳಿದಿರುವಂಥದ್ದು ಇವತ್ತು ನಾನು ಅಲ್ಲಿ ಹೋದಾಗ ಜನರ ಒಂದು ಸಮಸ್ಯೆಯನ್ನು ನೋಡಿದಾಗ ಅಥವಾ ಅಲ್ಲಿ ವಾಹನ ಸವಾರರ ಸಮಸ್ಯೆಯನ್ನು ನೋಡಿದಾಗ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಕೂಡ ಕೇಳಿ ನಾನು ತಿಳ್ಕೊಂಡು ಇದನ್ನು ಹೇಳಿರುವಂಥದ್ದು. ಇದಕ್ಕೆ ಹೆಚ್ಚಿನದಾಗಿ ನಿಮಗೇನಾದರೂ ಗೊತ್ತಿದ್ದರೆ ಅಥವಾ ನನಗೂ ಗೊತ್ತಿಲ್ಲದಿರುವಂಥದ್ದು ನಿಮಗೇನಾದ್ರು ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದು 4 ಜನಕ್ಕೆ ಗೊತ್ತಾಗಲಿ.